ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ಟಿಕೆಟ್ ಟು ಫೈನಲ್ ಅಂತ ಟಾಸ್ಕ್ ಕೊಟ್ಟು ಬಿಗ್ ಬಾಸ್ ಅವ್ರು ಏನೇನೋ ಮಾಡ್ತಾರಲ್ಲಪ್ಪ, ಅರ್ಥನೇ ಆಗ್ತಿಲ್ಲ ಅಂತ ತುಂಬಾ ಕನ್ಫ್ಯೂಷನ್ ಇದೆಯಾ? ಖಂಡಿತ ಅವ್ರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ. ನೋಡಿ, ಮೊದಲೇದಾಗಿ ಇವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ ರಜತ್ ಅವರು ಸೆಲೆಕ್ಟ್ ಆಗಿದ್ರು ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಆದ್ರೆ ರಜತ್ ಅವರೇ ಟಾಸ್ಕ್ ಆಡಲ್ಲ. ನಿನ್ನೆ ಒಂದು ಬಾಲ್ ಎಸ್ ಟಾಸ್ಕ್ ಇತ್ತಲ್ಲ, ಆ ಬಾಲ್ ಎಸ್ ಟಾಸ್ಕ್ ಅಲ್ಲಿ ನೋಡಿರ್ತೀರ, ರಜತ್ ಅವರು ಸೆಲೆಕ್ಟ್ ಮಾಡಿರ್ತಾರೆ ಟಿಕೆಟ್ ಟು ಹೋಮ್ ಅಂತ ಹೇಳಿ. ಈ 5 ಜನ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ, ಅಂದ್ರೆ ಟಿಕೆಟ್ ಟು ಫೈನಲ್ ಬರೋಕೆ ಅನರ್ಹರು ಅಂತ ಹೇಳಿ ಸೆಲೆಕ್ಟ್ ಮಾಡಿರ್ತಾರೆ. ಆದ್ರೆ ಆ 5 ಜನನು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡೋದೇ ಇಲ್ವಾ? ಕೇವಲ ರಜತ್ ಅವರು ಅಲ್ಲಿರೋ 3 ಜನ ಮಾತ್ರ ಟಾಸ್ಕ್ ಆಡ್ತಾರ. ಆ 3 ಜನ ಇನ್ನೇ ನೋಡಿರ್ತಾರ. ಮೊದಲೇದಾಗಿ ಧನರಾಜು, ತ್ರಿವಿಕ್ರಮ್, ಮಂಜಿದ್ರು. ಆ ಟಾಸ್ಕ್ ಎಲ್ಲ 5 ಜನ ಟಾಸ್ಕ್ ಯಾವಾಗ ಆಡ್ರು ಅದು ಬದಲಾವಣೆ ಆಗ್ತಾನೆ ಇತ್ತು. ನಿನ್ನ 4 ರೌಂಡ್ ಆದಾಗ ಅದರಲ್ಲಿ ಹನುಮಂತು, ತ್ರಿವಿಕ್ರಮ್, ಮಂಜು ಇದ್ರು. ಈ 3 ಜನ ಮತ್ತು ರಜತ್ 4 ಜನ ಮಾತ್ರ ಟಾಸ್ಕ್ ಆಡ್ತಾರ ಟಿಕೆಟ್ ಟು ಫೈನಲ್. ಇಂತ ಹಲವಾರು ಲಾಟ್ ಆಫ್ ಡೌಟ್ಸ್ ಇವೆ, ಯಾವ ರೀತಿ ಆಡ್ತಾರೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಆಗಿ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಒಂದು ಕನ್ಫ್ಯೂಷನ್ ಇಂದ ತಲೆಯಿಂದ ಬಿಸಾಕಿ, ಕೇವಲ 4 ಜನ ಮಾತ್ರ ಆಡಲ್ಲ, 9 ಜನ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರೆ. ಕಾರಣ ಏನಂದ್ರೆ ಅವ್ರು ನಿನ್ನೆ ಟಾಸ್ಕ್ ಆಡ್ಸಿರಲ್ಲ, ಅದು ಕೇವಲ ಟಿಕೆಟ್ ಟು ಹೋಮ್ ಮನೆಗೆ ಹೋಗಕ್ಕೆ ನಾಮಿನೇಟ್ ಮಾಡಕ್ಕೆ ಆ ಟಾಸ್ಕ್ ಆಡ್ಸಿದ್ದು. ಅವರು ನಾಮಿನೇಟ್ ಟಾಸ್ಕ್ ಅಂತ ಇಡಬೇಕಾಗಿತ್ತು, ಬಟ್ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ ಇಟ್ಟಿದ್ದಾರೆ. ನಾಳೆಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಟಿಕೆಟ್ ಟು ಹೋಮ್ ಟಾಸ್ಕ್ ಅಲ್ಲಿ ಮುಗಿಯುತ್ತೆ, ಅಂದ್ರೆ ನಾಮಿನೇಟ್ ಆಗೋ ಟಾಸ್ಕ್ ಮುಗಿಯುತ್ತೆ. ಆ ಟಾಸ್ಕ್ ಆದ್ಮೇಲೆ ನಮಗೆ ಅವಾಗ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆಗಿರೋರು ಯಾರು ಹೊಡ ಹೋಗ್ತಾರೆ ಅಂತ ಹೇಳಿ. ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಹೋಗಿ ವಿಡಿಯೋ ನೋಡ್ಬೋದು. ಇನ್ನು ಅದಾದ್ಮೇಲೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ 9 ಜನನು ಆಡ್ತಾರೆ. ಈ 9 ಜನದಲ್ಲಿ ಯಾರಾದ್ರೆ ನಾಮಿನೇಟ್ ಆಗಿರ್ತಾರಲ್ಲ, ಒಂದ್ ವೇಳೆ ಅವ್ರು ನಾಮಿನೇಟ್ ಆಗಿರೋ ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ರೆ, ಅವ್ರು ಒಂದ್ ವೇಳೆ ಸೇವ್ ಆಗ್ಲಿಲ್ಲ, ಮನೆಗೆ ಹೋದ್ರೆ, ಅವಾಗ ಟಿಕೆಟ್ ವೇಸ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಅನ್ನೋದು ಇಂಡಿವಿಜುವಲ್ ಗೇಮ್, ಇಂಡಿವಿಜುವಲ್ ಆಗಿ ಆಡ್ಬೇಕು. 9 ಜನನು ಆಡ್ತಾರೆ. ಆದ ಕಾರಣ ಟಿಕೆಟ್ ಟು ಫೈನಲ್ 9 ಜನ ಆಡ್ತಾರೆ. ಯಾವುದೇ ತಲೆ ಕಳ್ಸ್ಕೋ ಅಗತ್ಯ ಇಲ್ಲ. ನಿನ್ನೆ ಟಾಸ್ಕ್ ಆಡಿದ್ದು ಕೇವಲ ನಾಮಿನೇಟ್ ಆಗೋಕೆ ಮಾತ್ರ. ಅದಾದ್ಮೇಲೆ ನಾಮಿನೇಷನ್ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡೋರು 9 ಜನ ಆಡ್ತಾರೆ. ಆ 9 ಜನದಲ್ಲಿ ಇವ್ರು ನಾಮಿನೇಟ್ ಆಗಿರ್ತಾರಲ್ಲ 5 ಜನ, ಆ 5 ಜನದಲ್ಲಿ ನಾಮಿನೇಟ್ ಆಗಿರೋ ಯಾರು ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ರೆ, ಅವ್ರು ಒಂದ್ ವೇಳೆ ಎಲಿಮಿನೇಟ್ ಆಗಿ ಮನೆಗೆ ಹೋದ್ರೆ ಆ ಟಿಕೆಟ್ ಟು ಫೈನಲ್ ಟಾಸ್ಕ್ ಅವ್ರು ಯಾರಿಗಾದ್ರೂ ಬೇಕಾದ್ರೂ ಕೊಟ್ಟು ಹೋಗ್ಬೋದು. ಆ ರೀತಿ ಕೂಡ ಒಂದು ಸೀನ್ ಇರುತ್ತೆ. ಯಾಕಂದ್ರೆ ಈಗ ನಾಮಿನೇಟ್ ಆಗಿ ಆಮೇಲೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ಸ್ತಾ ಇದಾರೆ ಬಿಗ್ ಬಾಸ್ ಅವರು. ಆ ರೀತಿ ಪ್ಲಾನ್ ಮಾಡಿದ್ರೆ ಈ ಪ್ಲಾನ್ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಇದೇ ನಡೆಯೋದು. ನೀವು ಬೇಕಾದ್ರೆ ಎಪಿಸೋಡ್ಸ್ ನೋಡಿ, ಇವತ್ತಿನ ಎಪಿಸೋಡ್ ಇದೇ ನಡೆಯುತ್ತೆ. ಯಾಕಂದ್ರೆ ಅವರು ನಿನ್ನೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ರಜತ್ ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರೆ ಅಂತ ಹೇಳಿ. ಮತ್ತೆ ಅವ್ರು ಆಡ್ಬೇಕು ತಾನೆ, ಅವ್ರು ಆಡ್ಬೇಕು, ಇವ್ರು ಆಡ್ಬೇಕು. ನಾಮಿನೇಟ್ ಆಗಿರೋ ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ರೆ ಮಾತ್ರ ಡೇಂಜರ್ ಆಗಿರುತ್ತೆ. ಯಾಕಂದ್ರೆ ಎಲಿಮಿನೇಟ್ ಆಗಿ ಮನೆಗೆ ಹೋದ್ರೆ ಟಿಕೆಟ್ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಆಗಕ್ಕೂ ಬಿಡಲ್ಲ. ಅವ್ರು ಬೇಕಾದ್ರೆ ಯಾರಿಗಾದ್ರೂ ಕೊಟ್ಟು ಹೋಗ್ಬೋದು. ಆ ರೀತಿ ಪ್ಲಾನ್ ಮಾಡ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಟಿಕೆಟ್ ಟು ಫೈನಲ್ ಟಾಸ್ಕ್ 9 ಜನ ಮಾಡ್ತಾರೆ. ಇದಂತೂ ಖಂಡಿತವಾಗ್ಲೂ ಸತ್ಯ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.